ಕಾರ್ಯತತ್ಪರತೆಯಿಂದ ಮಾತ್ರ ರೂಪುಗೊಳ್ಳುತ್ತದೆ ನಮ್ಮ ಭವಿಷ್ಯ. ದೊಡ್ಡ ಕನಸು ಕಂಡು ಧೈರ್ಯವಾಗಿ ಮುನ್ನುಗ್ಗುವವರು ಮಾತ್ರ ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಅಸಾಮಾನ್ಯ ಸಾಮರ್ಥ್ಯದ ಮಹಾನ್ ದಾರ್ಶನಿಕರಿಂದ ಮಾತ್ರ ಉಜ್ವಲ ಭವಿಷ್ಯ ಸಾಕಾರಗೊಳ್ಳುತ್ತದೆ. ಆತ್ಮವಿಶ್ವಾಸದಿಂದ ಮುಂದಡಿಯಿಟ್ಟು ತಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವುದಲ್ಲದೆ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪವಾದ ಅಪರೂಪದ ವ್ಯಕ್ತಿಯ ಸ್ಫೂರ್ತಿದಾಯಕ ಕಥೆ ಇದು. ಮಹಾನ್ ಶಿಕ್ಷಣ ಶಿಲ್ಪಿ, ಅನನ್ಯ ಸಾಧಕ ಡಾಕ್ಟರ್ ಪ್ರಭಾಕರ ಕೋರೆ ಅವರ ಅನುಪಮ ಜೀವನದ ಗಾಥೆ ಇಲ್ಲಿದೆ. ಡಾಕ್ಟರ್ ಪ್ರಭಾಕರ ಕೋರೆ ಅವರು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಅಂಕಲಿಯಲ್ಲಿ ಜನಿಸಿದರು. ಆ ಪುಟ್ಟ ಕಂದನ ಮಿಂಚಿನ ಕಣ್ಣುಗಳಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಸಾಮಾಜಿಕ ಬದಲಾವಣೆ ತರುವ ದೂರದೃಷ್ಟಿ ಇರುವುದು ಅಂದು ಯಾರೂ ಊಹಿಸಿರಲಿಲ್ಲ. ಇವರ ತಂದೆ ಶ್ರೀ ಬಸವಪ್ರಭು ಕೋರೆಯವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದರು. ಓರ್ವ ಶ್ರೀಮಂತ ಉದ್ಯಮಿ, ಕೃಷಿಕರಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರೂ ಸಹ ಆಗಿದ್ದರು. ಪರೋಪಕಾರಿಗಳಾದ ಬಸವಪ್ರಭುಗಳು ಅತಿಥಿ ದೇವೋಭವ ಎಂಬ ನಾಣ್ಣುಡಿಗೆ ಅನ್ವರ್ಥವಾಗಿ ಬದುಕಿದವರು. ದಿನನಿತ್ಯ ಮನೆಗೆ ಬರುವ ಅಸಂಖ್ಯ ಅತಿಥಿಗಳಿಗೆ ತಪ್ಪದೇ ಅನ್ನದಾಸೋಹದ ವ್ಯವಸ್ಥೆ ಇರುತ್ತಿತ್ತು. ಪರಮ ಶಿವಭಕ್ತರಾದ ಬಸವಪ್ರಭು ಅವರು ಕುಟುಂಬ ಸಮೇತರಾಗಿ ಗೋಕರ್ಣ ಅಥವಾ ಪಂಢರಾಪುರಕ್ಕೆ ವರ್ಷದಲ್ಲಿ 2 ಬಾರಿಯಾದರೂ ಭೇಟಿ ನೀಡುತ್ತಿದ್ದರು. ಪ್ರಭಾಕರರ ತಾಯಿ ಶ್ರೀಮತಿ ಶಾರದಾ ಕೋರೆಯವರು ರಾಯಭಾಗದ ಪ್ರತಿಷ್ಠಿತ ಕುಟುಂಬದಿಂದ ಬಂದವರು. ಸಂಸ್ಕಾರವಂತ ಗೃಹಿಣಿಯಾಗಿ ಪತಿಯ ಎಲ್ಲಾ ಕಾರ್ಯಗಳಲ್ಲಿ ಬೆಂಬಲವಾಗಿ ನಿಂತಿದ್ದಲ್ಲದೆ ತಮ್ಮ ಮಕ್ಕಳು ವಿದ್ಯಾವಂತರಾಗಿ ಜೀವನದಲ್ಲಿ ಯಶಸ್ವಿಯಾಗಲು ಪ್ರೇರಕ ಶಕ್ತಿಯಾಗಿದ್ದರು. ಪುಟ್ಟ ಗ್ರಾಮ ಅಂಕಲಿಯಲ್ಲಿ ಪ್ರಭಾಕರರಿಗೆ ಅವರ ಬಾಲ್ಯದ ನಲಿವು, ಸುಖ, ಸಂತೋಷ ಎಲ್ಲವೂ ಸಿಕ್ಕಿತ್ತು. ಕಬ್ಬಿನ ಗದ್ದೆಯಲ್ಲಿ ಸ್ನೇಹಿತರೊಂದಿಗೆ ನಲಿದಾಡುವುದು, ತಮ್ಮ ಹೊಲದಲ್ಲಿಯೇ ಬೆಳೆದ ಜೋಳದಿಂದ ಮಾಡಿದ ಭಕ್ರಿಯನ್ನು ಸವಿಯುವುದು, ಹತ್ತಿರದ ಕೃಷ್ಣಾ ನದಿಯಲ್ಲಿ ಈಜುವುದು, ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಡುವುದು, ಹೀಗೆ ಬಾಲ್ಯದ ಆನಂದವನ್ನು ಅನುಭವಿಸಿದರು. ಬಾಲಕ ಪ್ರಭಾಕರರಿಗೆ ಚಲನಚಿತ್ರ ಮತ್ತು ಸಿನಿಮಾ ಸಂಗೀತದ ಮೇಲೆ ವಿಶೇಷ ಒಲವು. ಅದು ಟೆಂಟ್ ಸಿನಿಮಾಗಳ ಕಾಲ. ಸ್ನೇಹಿತರೊಂದಿಗೆ ಪ್ರಭಾಕರರು ಚಲನಚಿತ್ರಗಳ ಬ್ಯಾನರ್ಗಳನ್ನು ಹಿಡಿದು ಊರಲ್ಲೆಲ್ಲಾ ಪ್ರಚಾರ ಮಾಡುತ್ತಿದ್ದರು. ಇದಕ್ಕೆ ಪ್ರತಿಯಾಗಿ ಅವರಿಗೆ ಟೆಂಟ್ನಲ್ಲಿ ಉಚಿತವಾಗಿ ಸಿನಿಮಾ ನೋಡುವ ಅವಕಾಶ ಸಿಗುತ್ತಿತ್ತು. ರಜಾ ದಿನಗಳಲ್ಲಿ ಇತರೆ ಮಕ್ಕಳ ಹಾಗೆ ಪ್ರಭಾಕರರು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ತಮ್ಮ ಕೈಲಾದ ಸಹಾಯವನ್ನ ಮಾಡುತ್ತಿದ್ದರು. ಅಂದಿನ ಕಾಲಘಟ್ಟದಲ್ಲಿ ಅಂಕಲಿ ಗ್ರಾಮದಲ್ಲಿ ವಿದ್ಯಾಭ್ಯಾಸಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದ ಕಾರಣ ಅಂಕಲಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು. ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಯಾರಾದರೂ ಒಬ್ಬರು ಕಾರ್ಯತತ್ಪರರಾಗಲೇಬೇಕಾಗಿತ್ತು. ಈ ವಾಸ್ತವವು ಪ್ರಭಾಕರರ ತಂದೆ ಬಸವಪ್ರಭುಗಳ ಮೇಲೆ ಬಹಳ ಪ್ರಭಾವ ಬೀರಿತು. ಆ ಕಾಲದಲ್ಲಿ ಈ ಭಾಗದಲ್ಲಿ ನಿತ್ಯದ ವ್ಯವಹಾರಕ್ಕಾಗಿ ಮರಾಠಿ ಭಾಷೆ ಬಳಸಲಾಗುತ್ತಿತ್ತು. ಇದನ್ನು ಮನಗಂಡ ಬಸವಪ್ರಭು ತಾವು ಕನ್ನಡ ಭಾಷಿಕರಾದರೂ ಸಹ ಒಂದು ಮರಾಠಿ ಮಾಧ್ಯಮ ಶಾಲೆಯನ್ನ ಆರಂಭಿಸಿದರು. ಮುಂದೆ ಈ ಶಾಲೆ ಬೆಳೆದು ಅಂಕಲಿಯ ಮೊಟ್ಟಮೊದಲ ಪ್ರೌಢಶಾಲೆ ಎಂಬ ಹೆಗ್ಗಳಿಕೆ ಪಡೆಯಿತು. ಬಸವಪ್ರಭುಗಳು ತಮ್ಮ ಪುತ್ರ ಪ್ರಭಾಕರರನ್ನ ಇದೇ ಶಾಲೆಗೆ ಸೇರಿಸಿದರು. ಈ ಶಾಲೆ ಚಿಕ್ಕದಾದರೂ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ದೊರಕುತ್ತಿತ್ತು. ಸಮಭಾವದಿಂದ ನೋಡಲಾಗುತ್ತಿತ್ತು. ಪ್ರಭಾಕರ ಕೋರೆಯವರೂ ಸೇರಿದಂತೆ ಎಲ್ಲಾ ಮಕ್ಕಳು ಪ್ರತಿದಿನ ಬೆಳಿಗ್ಗೆ ಶಾಲೆಯನ್ನು ಸ್ವಚ್ಛಗೊಳಿಸಬೇಕಿತ್ತು. ಎಲ್ಲಾ ಮಕ್ಕಳು ಮಣ್ಣಿನ ನೆಲದ ಮೇಲೆ ಕುಳಿತೇ ಪಾಠ ಪ್ರವಚನ ಕಲಿಯಬೇಕಾಗಿತ್ತು. ತಮ್ಮ ಮನೆಯಲ್ಲಿಯೂ ಸಹ ಪ್ರಭಾಕರರ ತಂದೆ ತಾಯಿ ಕಟ್ಟುನಿಟ್ಟಿನ ನಿಬಂಧನೆಗಳನ್ನು ಹಾಕಿ ಶಿಸ್ತಿನಿಂದ ಅವರನ್ನು ಬೆಳೆಸಿದರು. ರಾತ್ರಿ 9 ಗಂಟೆಯೊಳಗೆ ಮಕ್ಕಳೆಲ್ಲರೂ ತಪ್ಪದೇ ಮನೆ ಸೇರಬೇಕಾಗಿತ್ತು. 9ರ ನಂತರ ಯಾರೂ ಮನೆಯಿಂದ ಹೊರಗೆ ಹೋಗುವಂತಿರಲಿಲ್ಲ. ಆದರೆ ಇವರ ಮನೆಯ ಬಾಗಿಲು ಸಾಧು ಸಂತರಿಗೆ, ಅತಿಥಿಗಳಿಗೆ ಸದಾ ತೆರೆದಿರುತ್ತಿತ್ತು. ಮನೆಗೆ ಅತಿಥಿಗಳಾಗಿ ಬಂದ ಹಿರಿಯರ ವಿಚಾರಧಾರೆ, ಚಿಂತನೆಗಳನ್ನ ಪ್ರಭಾಕರರು ಕಿವಿಗೊಟ್ಟು ಆಲಿಸುತ್ತಿದ್ದರು. ಹೀಗೆ ಪ್ರಭಾಕರರು 7ನೇ ತರಗತಿಯವರೆಗೆ ತಮ್ಮ ಗ್ರಾಮ ಅಂಕಲಿಯ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿದರು. ತಮ್ಮ 8ನೇ ತರಗತಿಗೆ ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಜಿಎ ಹೈಸ್ಕೂಲಿಗೆ ದಾಖಲಾದರು. ಹಳ್ಳಿಯ ಸರಳ ಮುಗ್ಧ ಯುವಕ ಪ್ರಭಾಕರರಿಗೆ ಮೊಟ್ಟ ಮೊದಲ ಬಾರಿಗೆ ಅಂಕಲಿ ಗ್ರಾಮದ ಹಳ್ಳಿಗಾಡಿನ ಪರಿಸರಕ್ಕೆ ವಿಭಿನ್ನವಾದ
ನಗರ ಜೀವನದ ಪರಿಚಯವಾಯಿತು. ಬೆಳಗಾವಿಯ ದಂಡು ಪ್ರದೇಶದ ಮನೆಯೊಂದರಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ವಾಸ ಆರಂಭವಾಯಿತು. ಹೀಗಿರುವಾಗ 1963ರಲ್ಲಿ ತಂದೆ ಬಸವಪ್ರಭುಗಳು ಹೃದಯಾಘಾತದಿಂದ ಅಕಾಲಿಕ ಮರಣವನ್ನಪ್ಪಿದರು. ಪ್ರಭಾಕರರನ್ನ ಮರಳಿ ಅಂಕಲಿಗೆ ಕರೆತಂದು ತಾಯಿಯನ್ನು ನೋಡಿಕೊಳ್ಳಲು ನಿಯೋಜಿಸಲಾಯಿತು. ಮುಂದೆ ಹೈಸ್ಕೂಲ್ ಮುಗಿಸಿ ಪ್ರಭಾಕರರು ಹೆಚ್ಚಿನ ಶಿಕ್ಷಣಕ್ಕಾಗಿ ಬೆಳಗಾವಿಯ ಗೋಗ್ಟೆ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಪ್ರವೇಶ ಪಡೆದರು. ಇಲ್ಲಿಂದ ಹೊಸ ದಿಕ್ಕಿನೆಡೆಗೆ ಅವರ ಬದುಕಿನ ಪಯಣ ಆರಂಭವಾಯಿತು. ತಮ್ಮ ಹಾಗೂ ತಮ್ಮ ಸುತ್ತಲ ಜಗತ್ತಿನ ಅಭಿವೃದ್ಧಿಗೆ ನೂತನ ವ್ಯಾಖ್ಯಾನ ಬರೆಯಲು ಇಲ್ಲಿಂದ ಮುನ್ನಡಿಯಿಟ್ಟರು. ಹಳ್ಳಿಯ ಮುಗ್ಧ ಯುವಕ ಪ್ರಭಾಕರರು ತಮ್ಮ ಧೈರ್ಯ, ವಿಶ್ವಾಸ, ನೇರ ನುಡಿ, ದೃಢ ನಿರ್ಧಾರಗಳಿಂದಾಗಿ ಹೊಸ ಪರಿಸರದೊಂದಿಗೆ ಬೇಗನೆ ಹೊಂದಿಕೊಂಡರು. ಅಲ್ಪ ಸಮಯದಲ್ಲೇ ಸಹಪಾಠಿಗಳ ಸ್ನೇಹ ಸಂಪಾದಿಸಿದರು. ಮುಖ್ಯವಾಗಿ ಆನಂದ್ ಸರಾಫ್, ಮನಮೋಹನ್ ಪೈ ಮತ್ತು ಅಜಿತ್ ಹೆರ್ವಾಡ್ಕರ್ ಈ ಮೂವರು ಸ್ನೇಹಿತರು ಮುಂದೆ ಪ್ರಭಾಕರರ ಜೀವನದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಇವರ ಮಧ್ಯೆ ಇದ್ದ ಗಾಢವಾದ ಬಾಂಧವ್ಯ ಯುವ ಸ್ಫೂರ್ತಿಯಿಂದ ಕೂಡಿತ್ತು. ಯುವಕ ಪ್ರಭಾಕರರಿಗೆ 3 ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಅವುಗಳೆಂದರೆ ಚಲನಚಿತ್ರ, ಪುಸ್ತಕ ಹಾಗೂ ರಾಜಕೀಯ. ಸಮೋಸಾದ ಜೊತೆಗೆ ಚಾಯ್ ಪೇ ಚರ್ಚಾ ಅವರ ಅಚ್ಚುಮೆಚ್ಚಿನ ದಿನಚರಿಗಳಲ್ಲಿ ಒಂದಾಗಿತ್ತು. ರಾಜಕೀಯ ಕ್ಷೇತ್ರದ ಬಗ್ಗೆ ಪ್ರಭಾಕರ ಕೋರೆಯವರಿಗೆ ಹೆಚ್ಚಿನ ಆಸಕ್ತಿ. ಇದಕ್ಕೆ ಪೂರಕವಾಗಿ ಪ್ರತಿದಿನ ತಪ್ಪದೆ ಶ್ರದ್ಧೆಯಿಂದ ವೃತ್ತಪತ್ರಿಕೆಗಳನ್ನು ಓದುತ್ತಿದ್ದರು. ವಯೋಸಹಜವಾಗಿ ಪ್ರಭಾಕರರಲ್ಲಿಯೂ ಸಹ ತುಂಟತನವಿತ್ತು. ಒಂದು ದಿನ ಪ್ರಾಂಶುಪಾಲರ ಕೋಣೆಯಲ್ಲಿ ಇಣುಕಿ ಅವರ ಕುರ್ಚಿಯಲ್ಲಿ ಕುಳಿತುಕೊಂಡರು. ಇದನ್ನು ಕಂಡು ಪ್ರಾಂಶುಪಾಲರು ಸಿಟ್ಟಾದರು. ಆಗ ಪ್ರಭಾಕರರು ಗಲಿಬಿಲಿಗೊಳ್ಳದೆ ಗಾಬರಿಯಾಗದೆ ಎಂದು ಶಾಂತವಾಗಿ ಉತ್ತರಿಸಿ ಅಲ್ಲಿಂದ ಹೊರ ನಡೆದರು. ಕನ್ನಡ ಸಂಘದ ಕಾರ್ಯ ಚಟುವಟಿಕೆಗಳು ಅವರಲ್ಲಿರುವ ನಾಯಕತ್ವದ ಗುಣಗಳನ್ನು ಗುರುತಿಸುವಲ್ಲಿ ನೆರವಾದವು. ರಾಜಕೀಯದ ಆಸಕ್ತಿ ಜೊತೆಗೆ ಹೊಸ ವಾತಾವರಣದಲ್ಲಿ ಕಲಿತ ಗುಣಲಕ್ಷಣಗಳೂ ಸೇರಿ ಅಲ್ಪ ಸಮಯದಲ್ಲೇ ಇವರೊಬ್ಬ ನುರಿತ ವಿದ್ಯಾರ್ಥಿ ನಾಯಕರಾಗಿ ನಂತರ ಜನಸಾಮಾನ್ಯರ ಜನಪ್ರಿಯ ನಾಯಕನಾಗಿ ಪರಿವರ್ತನೆ ಹೊಂದಲು ಸಾಧ್ಯವಾಯಿತು. ಆಗ 1966 ಗೋಗಟೆ ಕಾಲೇಜಿನ ವಿದ್ಯಾರ್ಥಿ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚುನಾವಣೆ. ಮಾಜಿ ಕಾರ್ಯದರ್ಶಿ ಅಜಿತ್ ಹೆರ್ವಾಡ್ಕರ್ ಹಾಗೂ ಮೊದಲ ಬಾರಿಗೆ ಪ್ರಭಾಕರ ಕೋರೆಯವರು ನಾಮಪತ್ರ ಸಲ್ಲಿಸಿದ್ದರು. ಮೇಲ್ನೋಟಕ್ಕೆ ಕನ್ನಡ ಭಾಷಿಕ ಹಾಗೂ ಮರಾಠಿ ಭಾಷಿಕ ಸ್ನೇಹಿತರ ನಡುವಿನ ಹೋರಾಟ ಎಂಬಂತೆ ಕಾಣುತ್ತಿತ್ತು. ಆದರೆ ತೆರೆಮರೆಯಲ್ಲಿ ನಡೆದದ್ದೇ ಬೇರೆ. ಈ ಸ್ನೇಹಿತರ ಸೌಹಾರ್ದ ಸಂಬಂಧ ಹೇಗಿತ್ತೆಂದರೆ, ಮೊದಲೇ ನಿರ್ಧರಿಸಿದಂತೆ ಅಜಿತ್ ಅವರು ತಮ್ಮ ನಾಮಪತ್ರವನ್ನ ಹಿಂಪಡೆದರು. ಚುನಾವಣೆ ನಡೆಯದೆ ಪ್ರಭಾಕರ ಕೋರೆಯವರು ಅವಿರೋಧವಾಗಿ ಆಯ್ಕೆಯಾದರು. ಯುವಕರ ಈ ತಂತ್ರಗಾರಿಕೆ ಎಲ್ಲರನ್ನೂ ಅಚ್ಚರಿಗೊಳಿಸಿತು. ಹೀಗೆ ಗೋಗ್ಟೆ ಕಾಲೇಜಿನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷಿಕ ಅಭ್ಯರ್ಥಿಯೊಬ್ಬರು ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದರು. ಈ ಘಟನೆ ಈ ಸ್ನೇಹಿತರ ನಡುವಿನ ಪ್ರೀತಿ ಬಾಂಧವ್ಯ, ಭಾಷಾ ಸಂಬಂಧಗಳಿಗಿಂತ ಹೆಚ್ಚು ಎಂದು ತೋರಿಸಿಕೊಟ್ಟಿತು. ಪ್ರಭಾಕರ ಕೋರೆಯವರ ನಯ, ವಿನಯ, ರಾಜಕೀಯ ಸೂಕ್ಷ್ಮತೆಯ ಗುಣಗಳಿಂದಾಗಿ ಒಬ್ಬ ನಾಯಕನ ಉದಯವಾಯಿತು. ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸುವುದರಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಬೃಹತ್ ಭಾರತ ದರ್ಶನ ಪ್ರವಾಸವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ನಿರ್ವಹಿಸುವಲ್ಲಿಯೂ ಯಶಸ್ವಿಯಾದರು. ಜಪಾನ್ ದೇಶದ ಓಸಾಕದಲ್ಲಿ ನಡೆದ ವಿದ್ಯಾರ್ಥಿ ಪರಿಷತ್ ಸಮಾವೇಶದ ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ದು ಅವರ ಜೀವನದಲ್ಲಿ ಪ್ರಮುಖ ತಿರುವು ತಂದುಕೊಟ್ಟ ಸಂಗತಿ. ನಂತರ ಹಾಂಗ್ಕಾಂಗ್, ಮನಿಲಾ ಮತ್ತು ಸಿಂಗಾಪುರಕ್ಕೂ ಭೇಟಿ ಕೊಟ್ಟರು. ಜಪಾನ್ ದೇಶವು ಜವಳಿ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ತಾಂತ್ರಿಕತೆಯಲ್ಲಿ ಸಾಧಿಸಿರುವ ಪ್ರಗತಿ ಪ್ರಭಾಕರರ ಮೇಲೆ ಗಾಢವಾದ ಪ್ರಭಾವ ಬೀರಿತು. ವಿದೇಶ ಪ್ರಯಾಣವನ್ನು ಮುಗಿಸಿ ಹಿಂದಿರುಗಿದ ಪ್ರಭಾಕರ ಕೋರೆಯವರಿಗೆ ಅದ್ಭುತ ಸ್ವಾಗತ ದೊರೆಯಿತು. ಏಕೆಂದರೆ ಅಂಕಲಿ ಗ್ರಾಮದಿಂದ ವಿದೇಶ ಪ್ರಯಾಣ ಮಾಡಿದ ಮೊದಲ ವ್ಯಕ್ತಿ ಅವರಾಗಿದ್ದರು. ಮೊಟ್ಟ ಮೊದಲ ಬಾರಿಗೆ ಸುಮಾರು 4,000 ಜನರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಭಾಕರ ಕೋರೆಯವರು ಜಪಾನ್ ದೇಶದ ತಮ್ಮ ಅನುಭವವನ್ನು ಹಂಚಿಕೊಂಡರು. ಓಸಾಕಾ ಹಾಗೂ ಇನ್ನಿತರ ನಗರಗಳ ಮಟ್ಟಕ್ಕೆ ಅಂಕಲಿ ಗ್ರಾಮವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಎಲ್ಲರೆದುರು ಪ್ರತಿಜ್ಞೆ ಮಾಡಿದರು.
ಪ್ರಭಾಕರ ಕೋರೆಯವರು ತಮ್ಮ ಕುಟುಂಬದ 4 ಜನ ಸಹೋದರರು 3 ಸಹೋದರಿಯರಲ್ಲಿ ಪದವಿ ಪಡೆದ ಮೊದಲ ಸದಸ್ಯ. ಭವಿಷ್ಯತ್ತನ್ನು ಭವ್ಯವಾಗಿ ರೂಪಿಸುವಲ್ಲಿ ಶಿಕ್ಷಣದ ಮಹತ್ವವನ್ನು ಪ್ರಭಾಕರ ಕೋರೆಯವರು ಮನಗಂಡಿದ್ದರು. ಹೀಗಾಗಿ ಪದವಿ ಪೂರ್ಣಗೊಳಿಸಿ ಕಾನೂನು ವಿಷಯ ಓದಲು ಮುಂಬೈಗೆ ತೆರಳಿದರು. ಅಮೆರಿಕಾದ ವಿಶ್ವವಿದ್ಯಾಲಯದಲ್ಲಿ ಓದಿ ಮಾಸ್ಟರ್ಸ್ ಇನ್ ಮ್ಯಾನೇಜ್ಮೆಂಟ್ ಪದವಿ ಪಡೆಯುವುದು ಅವರ ಜೀವನದ ಮಹತ್ತರ ಆಕಾಂಕ್ಷೆಯಾಗಿತ್ತು. ಆದರೆ ವಿಧಿ ಲಿಖಿತವೇ ಬೇರೆ ಇತ್ತು. ಅಂಕಲಿ ಗ್ರಾಮಕ್ಕೆ ಹಿಂದಿರುಗಿ ಕುಟುಂಬದ ವ್ಯವಹಾರಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಮನೆಯ ಸದಸ್ಯರು ಒತ್ತಾಯಿಸಿದ ಕಾರಣ ಪ್ರಭಾಕರರು ಭಾರವಾದ ಹೃದಯದಿಂದ ಉನ್ನತ ಶಿಕ್ಷಣದ ಆಸೆಯನ್ನು ಬದಿಗಿಟ್ಟು ಹೊಸ ಜವಾಬ್ದಾರಿಗಳನ್ನು ಹೊರಬೇಕಾಯಿತು. 1973 ಪ್ರಭಾಕರರ ಜೀವನದಲ್ಲಿ ಮತ್ತೊಂದು ಪ್ರಮುಖ ಘಟ್ಟ. ಪುಣೆಯ ಫರ್ಗ್ಯೂಸನ್ ಕಾಲೇಜಿನ ಬಿಎಸ್ಸಿ ಪದವೀಧರೆ ಆಶಾ ಕೊಠಾವಳೆ ಅವರೊಂದಿಗೆ ಇವರ ವಿವಾಹ. ಆಶಾ ಕೊಠಾವಳೆ ಅವರು ಪುಣೆಯ ಸುಶಿಕ್ಷಿತ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು. 7 ಜನ ಒಡ ಹುಟ್ಟಿದವರಲ್ಲಿ ಒಬ್ಬಳೇ ಮಗಳು. ಗ್ರಾಮೀಣ ಜೀವನಕ್ಕೆ ಹೊಂದಿಕೊಳ್ಳಲಾಗದ ಆತಂಕದಿಂದ ಆಶಾ ಅವರು ಈ ಮದುವೆ ಪ್ರಸ್ತಾಪವನ್ನ ನಿರಾಕರಿಸಿದ್ದರು. ಆದರೆ ಪ್ರಭಾಕರರು ಯಾವುದೇ ನಿರಾಕರಣೆಯನ್ನು ಸ್ವೀಕರಿಸುವ ಜಾಯಮಾನದವರಲ್ಲ. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಡೀನ್ ಆಗಿದ್ದ ಡಾಕ್ಟರ್ ಜೀರಿಗಿ ಅವರು ಆಶಾ ಅವರ ಕುಟುಂಬದ ಆತ್ಮೀಯರು ಎಂಬುದನ್ನು ಅರಿತ ಪ್ರಭಾಕರರು ಡಾಕ್ಟರ್ ಜೀರಿಗಿ ಅವರ ಮೂಲಕ ತಮ್ಮ ಮನದಾಸೆಯನ್ನು ಆಶಾ ಅವರಿಗೆ ರವಾನಿಸಿದರು. ಅವರ ವಿಶ್ವಾಸದ ಮಾತುಕತೆಗಳಿಂದ ಅಂತಿಮವಾಗಿ ಆಶಾ ಅವರು ಪ್ರಭಾಕರರನ್ನ ಮದುವೆಯಾಗಲು ಒಪ್ಪಿಕೊಂಡರು. ಆಶಾ ಅವರ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಪ್ರಭಾಕರರಿಗೆ ಅಪಾರವಾದ ಗೌರವ ಮತ್ತು ಅಭಿಮಾನವಿತ್ತು. ಇವರ ಅದ್ಧೂರಿ ವಿವಾಹದಲ್ಲಿ 50,000ಕ್ಕೂ ಹೆಚ್ಚು ಜನ ಪಾಲ್ಗೊಂಡು ತಮ್ಮ ಅಚ್ಚುಮೆಚ್ಚಿನ ಸೊಸೆಯನ್ನು ಅಂಕಲಿ ಗ್ರಾಮಕ್ಕೆ ಬರಮಾಡಿಕೊಂಡರು. ಈ ಮದುವೆಯು 2 ಕುಟುಂಬದ ನಡುವಿನ ಸಂಬಂಧ ಮಾತ್ರವಲ್ಲದೆ ಸಮಸ್ತ ಗ್ರಾಮದ ಬಾಂಧವ್ಯಕ್ಕೆ ಅನ್ವಯವಾಗಿತ್ತು. ಪ್ರಭಾಕರರ ಪ್ರೀತಿಯ ಮಡದಿಯಾಗಿ ಆಶಾ ಅವರು ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಆತ್ಮೀಯವಾಗಿ ಬೆರೆತರು. ಕೌಟುಂಬಿಕ ನೆಮ್ಮದಿ ಮತ್ತು ಸಂತೋಷಕ್ಕೆ ಕಾರಣರಾದರು. ಪ್ರಭಾಕರ ಕೋರೆ ಅವರನ್ನ ಇನ್ನಷ್ಟು ಶಾಂತ, ಸೌಮ್ಯ ಮತ್ತು ಸಂಯಮದ ವ್ಯಕ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ಆಶಾ ಕೋರೆಯವರ ಪಾತ್ರ ಪ್ರಮುಖವಾದದ್ದು. ಮೊದಮೊದಲು ಒಂದೇ ಒಂದು ಹೆಣ್ಣು ಮಗು ಸಾಕು ಎಂದು ಪ್ರಭಾಕರ ಕೋರೆಯವರ ಇಂಗಿತವಾಗಿತ್ತು. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೌಲಿಕ ಪಾತ್ರವನ್ನು ಗೌರವಿಸುವ ಅವರಿಗೆ ಹಿರಿಯ ಮಗಳು ಪ್ರೀತಿ ಜನಿಸಿದಾಗ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಂತರ ಮತ್ತೋರ್ವ ಮಗಳು ದೀಪ್ತಿ ಮತ್ತು ಪುತ್ರ ಅಮಿತ್ ಕುಟುಂಬಕ್ಕೆ ಸೇರ್ಪಡೆಯಾದರು. ತಮ್ಮ ಮಕ್ಕಳಿಗೆ ಆಧುನಿಕ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡಲು 1977ರಲ್ಲಿ ಅಂಕಲಿಯಿಂದ ಬೆಳಗಾವಿಯ ಟಿಳಕವಾಡಿಗೆ ಬಂದು ನೆಲೆಸಿದರು. ಆದರೆ ಅಂಕಲಿ ಗ್ರಾಮದಿಂದ ಎಂದೂ ದೂರವಾಗಲಿಲ್ಲ. ಅಂಕಲಿಯ ಸಂಸ್ಕೃತಿ, ಸಂಪ್ರದಾಯ, ಕೌಟುಂಬಿಕ ಸಂಬಂಧಗಳನ್ನ ಇಂದಿಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರೆ. ಈ ಕಾಲಘಟ್ಟದಲ್ಲಿ ಯುವಕ ಪ್ರಭಾಕರರು ತಮ್ಮ ಕೌಟುಂಬಿಕ ಜೀವನದಲ್ಲಿ ಮಗ್ನರಾಗಿದ್ದರು. ಸಹೋದರರ ಜೊತೆಗೂಡಿ ಕುಟುಂಬದ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು. ಹೊಸದಾಗಿ ಸ್ಥಾಪನೆಯಾಗಿದ್ದ ಸಹಕಾರಿ ಸಕ್ಕರೆ ಕಾರ್ಖಾನೆ, ಪೆಟ್ರೋಲ್ ಪಂಪ್ಗಳು, ಬೆಲ್ಲದ ವ್ಯಾಪಾರ, ಜವಳಿ ವ್ಯಾಪಾರ, ಕಿರಾಣಿ ಅಂಗಡಿ, ಸಾರಿಗೆ ವ್ಯವಹಾರ, ಈ ರೀತಿ ಅನೇಕ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಇದರ ಜೊತೆಗೆ ಕುಟುಂಬದ 300 ಎಕರೆ ಜಮೀನಿನ ಕೃಷಿ ಚಟುವಟಿಕೆಯ ಮೇಲುಸ್ತುವಾರಿಯನ್ನೂ ಮಾಡುತ್ತಿದ್ದರು. ನೇರವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳದಿದ್ದರೂ ತಮ್ಮ ಸಹೋದರರು ಪ್ರತಿನಿಧಿಸುತ್ತಿದ್ದ ಸಹಕಾರಿ ಸಕ್ಕರೆ ಕಾರ್ಖಾನೆ, ಕೆಎಲ್ಇ ಸಂಸ್ಥೆಗಳ ಚುನಾವಣೆ ನಡೆದಾಗ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು. ಆದರೆ ತಮ್ಮ ತಂದೆಯವರಿಂದ 1947ರಲ್ಲಿ ಸ್ಥಾಪಿತವಾದ ಅಂಕಲಿ ಎಜುಕೇಷನ್ ಸೊಸೈಟಿಯ ಚಟುವಟಿಕೆಗಳಲ್ಲಿ ಮಾತ್ರ ವೈಯಕ್ತಿಕವಾಗಿ ಪಾಲ್ಗೊಳ್ಳುತ್ತಿದ್ದರು. ನಂತರ 1974ರಲ್ಲಿ ಈ ಸೊಸೈಟಿಯ ಕಾರ್ಯದರ್ಶಿಗಳಾಗಿ ನಿಯುಕ್ತಿಯಾದರು. ಈ ಮಧ್ಯೆ 1981ರಲ್ಲಿ ಕುಟುಂಬಕ್ಕೆ ಮತ್ತೊಂದು ಆಘಾತ ಕಾದಿತ್ತು. ಹಿರಿಯ ಸಹೋದರ ಚಿದಾನಂದ ಕೋರೆಯವರು ಹೃದಯಾಘಾತದಿಂದ ಅಕಾಲಿಕ ನಿಧನ ಹೊಂದಿದರು. 1963ರಲ್ಲಿ ತಂದೆಯ ನಿಧನ ನಂತರ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಚಿದಾನಂದ ಕೋರೆಯವರು ಆ ಸಮಯದಲ್ಲಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು. ಅಂಕಲಿ ಗ್ರಾಮದಲ್ಲಿ ಮೂಲಭೂತ ವೈದ್ಯಕೀಯ ಸೌಲಭ್ಯ, ಜೀವರಕ್ಷಕ ವೈದ್ಯಕೀಯ ಸೌಲಭ್ಯದ ಕೊರತೆಯಿಂದಾಗಿ ತಂದೆಯನ್ನು, ಹಿರಿಯ ಸಹೋದರನನ್ನು ಕಳೆದುಕೊಂಡಿದ್ದು ಪ್ರಭಾಕರ ಕೋರೆಯವರಿಗೆ ಹೆಚ್ಚು ನೋವುಂಟು ಮಾಡಿತು. ಆಗ ಇನ್ನು ಮುಂದೆ ಯಾರಿಗೇ ಆಗಲಿ ಈ ರೀತಿ ಆಗಬಾರದು ಎಂದು ಮನಸ್ಸಿನಲ್ಲಿಯೇ ಪಣತೊಟ್ಟರು. ಇತ್ತ
ಚಿದಾನಂದ ಕೋರೆಯವರ ಅಕಾಲಿಕ ನಿಧನದಿಂದಾಗಿ 1916ರಿಂದ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದ ಕೆಎಲ್ಇ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಶೂನ್ಯ ಆವರಿಸಿತು. ಆಗ ನಡೆದ ಸಂಸ್ಥೆಯ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ ಪ್ರಭಾಕರ ಕೋರೆಯವರು ಆಯ್ಕೆಯಾಗಿ ವಿಧಿ ಲಿಖಿತದಂತೆ ಓರ್ವ ನಿರ್ದೇಶಕರಾಗಿ ಕೆಎಲ್ಇ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದರು. ಮಂಡಳಿಯ ಅತ್ಯಂತ ಕಿರಿಯ ಸದಸ್ಯರಾಗಿದ್ದ ಪ್ರಭಾಕರ ಕೋರೆಯವರಿಗೆ ತಮ್ಮ ನಾಯಕತ್ವ ಮತ್ತು ನಿರ್ವಹಣಾ ಸಾಮರ್ಥ್ಯ ಸಾಬೀತುಪಡಿಸುವಂತಹ ಅವಕಾಶ ಒಂದು ದೊಡ್ಡ ಸವಾಲಿನ ರೂಪದಲ್ಲಿ ಎದುರಾಯಿತು. ಬೆಂಗಳೂರಿನ ಕೆಎಲ್ಇ ನಿಜಲಿಂಗಪ್ಪ ಆರ್ಟ್ಸ್ ಕಾಲೇಜ್ ಆಗ ಒಂದು ಸಂಕಷ್ಟದಲ್ಲಿ ಸಿಲುಕಿತ್ತು. ಅಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಆಗಾಗ ಜಗಳ ಮತ್ತು ವಿದ್ಯಾರ್ಥಿ ಗುಂಪುಗಳ ನಡುವೆ ಘರ್ಷಣೆಗಳು ನಡೆದು ಕಾಲೇಜು ಸಂಪೂರ್ಣ ಅವನತಿಯ ಮಾರ್ಗ ಹಿಡಿದಿತ್ತು. ಈ ಸವಾಲಿನ ಜವಾಬ್ದಾರಿ ಹೊತ್ತು ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡರು. ಕಾಲೇಜಿಗೆ ಸಮಸ್ಯೆಯಾಗಿದ್ದ ಪ್ರಾಧ್ಯಾಪಕರನ್ನ ತಕ್ಷಣವೇ ವಜಾಗೊಳಿಸಿದರು. ವಿದ್ಯಾರ್ಥಿಗಳ ಅಶಿಸ್ತಿನ ವರ್ತನೆ ಕಾರಣ ನೀಡಿ ರಾತ್ರಿ ಕಾಲೇಜನ್ನು ಮುಚ್ಚುವುದಾಗಿ ಪ್ರಕಟಿಸಿದರು. ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ತಪ್ಪೊಪ್ಪಿಕೊಂಡು ತಮ್ಮ ಸಹಕಾರದ ಭರವಸೆ ನೀಡಿ ರಾತ್ರಿ ಕಾಲೇಜನ್ನು ಮುಚ್ಚದಿರುವಂತೆ ಮನವಿ ಸಲ್ಲಿಸಿದರು. ಹೀಗಾಗಿ ಕೇವಲ 3 ತಿಂಗಳಲ್ಲಿ ಸುಧಾರಣೆ ಕಂಡು ಕಾಲೇಜಿನ ಚಿತ್ರಣವೇ ಬದಲಾಗಿ ಹೋಯಿತು. ಇದು ಪ್ರಭಾಕರ ಕೋರೆಯವರ ಮೊದಲನೇ ಸಾಧನೆ. ಈ ಅಸಾಮಾನ್ಯ ಸಾಧನೆಗೆ ಎಲ್ಲರಿಂದ ಶ್ಲಾಘನೆ, ಮೆಚ್ಚುಗೆ ವ್ಯಕ್ತವಾಯಿತು. ಇದರೊಂದಿಗೆ ಕೆಎಲ್ಇ ಆಡಳಿತ ಮಂಡಳಿಯು ತನ್ನ ಮುಂದಿನ ಕಾರ್ಯಾಧ್ಯಕ್ಷರನ್ನ ಗುರುತಿಸುವಂತಾಯಿತು. ಪ್ರಭಾಕರ ಕೋರೆಯವರು ಕೆಎಲ್ಇ ಸೊಸೈಟಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದರು. ಅಂದಿನಿಂದ ಇಂದಿನವರೆಗೂ ಅವಿರತವಾಗಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಡಾಕ್ಟರ್ ಪ್ರಭಾಕರ ಕೋರೆಯವರು ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡಾಗ 38 ಅಂಗಸಂಸ್ಥೆಗಳು ಇದ್ದವು. ಇಂದು ಅವರ ಅವಿರತ ಶ್ರಮ ಮತ್ತು ಸಾಮರ್ಥ್ಯದಿಂದ 309ಕ್ಕೂ ಹೆಚ್ಚು ಅಂಗಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಅಲ್ಲದೆ ಬೆಳಗಾವಿಯ ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮತ್ತು ಹುಬ್ಬಳ್ಳಿಯ ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹೆಸರಿನ 2 ವಿಶ್ವವಿದ್ಯಾಲಯಗಳು ತಲೆ ಎತ್ತಿವೆ. ಇಂದು ಕೆಎಲ್ಇ ಸಂಸ್ಥೆಯಡಿ 1,38,000 ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಡಾಕ್ಟರ್ ಪ್ರಭಾಕರ ಕೋರೆಯವರ ಸಾಮಾಜಿಕ ಕಳಕಳಿ, ಸೇವಾ ಮನೋಭಾವ, ಉತ್ಸಾಹ, ಅವಿರತ ಶ್ರಮ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಛಲದಿಂದಾಗಿ ಕೆಎಲ್ಇ ಸಂಸ್ಥೆ ಇಷ್ಟು ವಿಸ್ತಾರವಾಗಿ, ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ಕೇವಲ 40 ವರ್ಷಗಳ ಅವಧಿಯಲ್ಲಿ ಶಾಲೆ, ಕಾಲೇಜು, ತಾಂತ್ರಿಕ ಶಿಕ್ಷಣ, ಆರೋಗ್ಯ, ವಿಜ್ಞಾನ, ಕೃಷಿ ಮತ್ತು ವೃತ್ತಿಪರ ಶಿಕ್ಷಣ ಕೋರ್ಸುಗಳ ಮೂಲಕ ಕೆಎಲ್ಇ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿ ತನ್ನ ವಿಶಿಷ್ಟ ಛಾಪು ಮೂಡಿಸಿದೆ. ಈ ಕ್ರಾಂತಿ ಇಲ್ಲಿಗೆ ನಿಲ್ಲಲಿಲ್ಲ. ಒಮ್ಮೆ ಪ್ರಭಾಕರ ಕೋರೆಯವರ ಮಗಳಿಗೆ ತೀವ್ರ ಹಲ್ಲು ನೋವು ಬಂದ ಸಂದರ್ಭ. ಆಗ ಬೆಳಗಾವಿಯಲ್ಲಿ ಸೂಕ್ತ ಚಿಕಿತ್ಸೆ ದೊರೆಯದೆ ದೂರದ ಹುಬ್ಬಳ್ಳಿಗೆ ಹೋಗಿ ಚಿಕಿತ್ಸೆ ಪಡೆಯಬೇಕಾಗುತ್ತದೆ. ಆ ಕ್ಷಣವೇ ಅವರು ಮತ್ತೊಂದು ಪ್ರಮುಖ ನಿರ್ಧಾರವನ್ನ ಮಾಡಿದರು. ಎಲ್ಲ ರೀತಿಯ ಪ್ರತಿರೋಧಗಳ ನಡುವೆಯೂ ದೃಢವಾಗಿ ಮುನ್ನಡೆದು ಬೆಳಗಾವಿಯಲ್ಲಿ ಸುಸಜ್ಜಿತವಾದ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿರುವ ದಂತ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡಿದರು. ಅದು ಅದ್ಭುತ ಯಶಸ್ಸನ್ನೂ ಕಂಡಿತು. ಇದರಿಂದ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕೆನ್ನುವ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಸೂಕ್ತ ವೈದ್ಯಕೀಯ ಸೌಲಭ್ಯದ ಕೊರತೆಯಿಂದ ತಮ್ಮ ತಂದೆ ಹಾಗೂ ಹಿರಿಯ ಸಹೋದರನನ್ನು ಕಳೆದುಕೊಂಡಾಗ ತಾವು ತೆಗೆದುಕೊಂಡಿದ್ದ ಪ್ರತಿಜ್ಞೆಯಂತೆ ಜನರಿಗೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ ಒದಗಿಸಲು ಸರಿಯಾದ ಸಮಯ ಕೂಡಿ ಬಂದಿತ್ತು. ತಮ್ಮ ದೂರದೃಷ್ಟಿಯಂತೆ ಬೆಳಗಾವಿಯಂತಹ ದ್ವಿತೀಯ ದರ್ಜೆಯ ಮಹಾನಗರದಲ್ಲಿ ಕೈಗೆಟುಕುವ ದರದಲ್ಲಿ ಆಧುನಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವ ಆಸ್ಪತ್ರೆಯನ್ನು ಆರಂಭಿಸಲು ನಿರ್ಧರಿಸಿದರು. ಇದಕ್ಕಾಗಿ ನೆರೆಯ ಅಮೆರಿಕ ಮತ್ತು ಯುರೋಪ್ ಖಂಡಗಳಿಗೆ ತಾವೇ ಸ್ವತಃ ಭೇಟಿ ನೀಡಿ ಅಧ್ಯಯನ ಮಾಡಿ ಮಾಹಿತಿ ಪಡೆದರು. ಅಲ್ಲಿನ ಆರೋಗ್ಯ ಸೇವೆಗಳು ಮತ್ತು ಆಧುನಿಕ ವೈದ್ಯಕೀಯ ಉಪಕರಣಗಳನ್ನು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ತರಿಸಲಾಯಿತು. ಆರಂಭದಲ್ಲಿ ಈ ಯೋಜನೆಯನ್ನು ಬಿಳಿಯಾನೆಗೆ ಹೋಲಿಸಲಾಗಿತ್ತು. ಬೆಳಗಾವಿಯಂತಹ ನಗರದಲ್ಲಿ ಇಂತಹ ದೊಡ್ಡ ಆಸ್ಪತ್ರೆಯ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಲಾಯಿತು. ಆದರೆ ಈ ಬಗೆಯ ಟೀಕೆಯಿಂದ ಪ್ರಭಾಕರರು ವಿಚಲಿತರಾಗಲಿಲ್ಲ. ಮತ್ತಷ್ಟು ದೃಢವಾಗಿ ನಿಂತರು, ದಿಟ್ಟವಾಗಿ ಮುಂದೆ ಹೆಜ್ಜೆ ಇಟ್ಟರು, ಇನ್ನಷ್ಟು ಶ್ರಮವಹಿಸಿದರು. ಈ ಭಗೀರಥ ಪ್ರಯತ್ನದ ಫಲವಾಗಿ 1,000 ಹಾಸಿಗೆಯ ಸೌಲಭ್ಯವಿರುವ ಈ ಬೃಹತ್ ಆಸ್ಪತ್ರೆ ಯಶಸ್ವಿಯಾಗಿ ತಲೆ ಎತ್ತಿ ಇಲ್ಲಿನ ಭಾಗದ ಜನತೆಗೆ ಸಂಜೀವಿನಿಯಾಗಿದೆ. ಇಂದು ಕೆಎಲ್ಇ ಆರೋಗ್ಯ ಸಂಸ್ಥೆ ಒಟ್ಟು 4,000 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದೆ. ಬೆಳಗಾವಿ, ಹುಬ್ಬಳ್ಳಿ, ಪುಣೆ, ಚಿಕ್ಕೋಡಿ, ಗೋಕಾಕ್ ಮತ್ತು ಅಂಕೋಲದಲ್ಲಿ ಈ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ.
ಇದರಲ್ಲಿ 1,000 ಹಾಸಿಗೆಗಳನ್ನು ಬಡ ರೋಗಿಗಳ ಉಚಿತ ಸೇವೆಗೆ ಮೀಸಲಾಗಿ ಇಡಲಾಗಿದೆ. 2006ರಲ್ಲಿ ಪ್ರಭಾಕರ ಕೋರೆಯವರಿಗೆ ಸಂಬಂಧಪಟ್ಟಂತೆ ಒಂದು ದುರ್ಘಟನೆ ನಡೆಯಿತು. ಡಾಕ್ಟರ್ ಕೋರೆ ಅವರ ಮೇಲೆ ಮಾರಣಾಂತಿಕ ದಾಳಿಯಾಯಿತು. ಗಾಯಾಳು ಕೋರೆಯವರ ಇಚ್ಛೆಯಂತೆ ತಾವೇ ಬೆಳಗಾವಿಯಲ್ಲಿ ಸ್ಥಾಪಿಸಿದ KLE ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಯಿತು. ಜೀವನ್ಮರಣದ ಮಧ್ಯೆ ಹೋರಾಟ ಮಾಡುತ್ತಿದ್ದ ಡಾಕ್ಟರ್ ಕೋರೆ ಅವರ ಚೇತರಿಕೆಗಾಗಿ ಇಡೀ KLE ಕುಟುಂಬ ಹಗಲು ರಾತ್ರಿ ಎನ್ನದೆ ಪ್ರಾರ್ಥಿಸಿತು. ತಮ್ಮ ದೃಢ ಸಂಕಲ್ಪ ಮತ್ತು ಹಿತೈಷಿಗಳ ಪ್ರಾರ್ಥನೆಯೊಂದಿಗೆ ಡಾಕ್ಟರ್ ಕೋರೆ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು. ಈ ದುರ್ಘಟನೆಯಿಂದ ಪ್ರಭಾಕರ ಕೋರೆಯವರೇನು ವಿಚಲಿತರಾಗಿಲ್ಲ, ಹಿಂದಿರುಗಿ ನೋಡಿಲ್ಲ, ಜೀವನದ ವೇಗ ತಗ್ಗಿಲ್ಲ. ಇದು ದೈವ ಕೊಟ್ಟ ಪುನರ್ಜನ್ಮವೆಂದು ತಿಳಿದು ಪ್ರತಿ ಕ್ಷಣವನ್ನು ಜನಸೇವೆಗೆ ಉಪಯೋಗಿಸಬೇಕೆಂಬ ದೃಢವಾದ ನಿರ್ಧಾರದಿಂದ ಮುನ್ನಡಿ ಇಡುತ್ತಿದ್ದಾರೆ. ಈ ಘಟನೆ ಇಡೀ ಕರ್ನಾಟಕ ರಾಜ್ಯವನ್ನ ಬೆಚ್ಚಿಬೀಳಿಸಿತು. ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ವ್ಯಕ್ತಿಗಳು ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದರು. ಖುದ್ದಾಗಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ರಾಜಕೀಯವಾಗಿ ಬೇರೆ ಪಕ್ಷದವರಾದರೂ ಅಂದಿನ ಮುಖ್ಯಮಂತ್ರಿ ಶ್ರೀ ಕುಮಾರಸ್ವಾಮಿ ಅವರು ಡಾಕ್ಟರ್ ಕೋರೆಯವರ ಸ್ವಗೃಹಕ್ಕೆ ಆಗಮಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ಡಾಕ್ಟರ್ ಕೋರೆ ಅವರ ಕನಸಿನ ಸಾಕಾರವಾದ KLE JNMC ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಸಂಶೋಧನಾ ಘಟಕ ಇಂದು WHO ಮಾನ್ಯತೆ ಪಡೆದ ಕೇಂದ್ರ. ಬಡ ಕುಟುಂಬಗಳ ತಾಯಂದಿರು ಮತ್ತು ನವಜಾತ ಶಿಶುಗಳ ಮರಣ ಮತ್ತು ಅಂಗವೈಕಲ್ಯದ ಪ್ರಕರಣಗಳನ್ನು ಆದಷ್ಟು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಅನೇಕ ಸಂಶೋಧನೆಗಳು ನಡೆಯುತ್ತವೆ. ಈ ಸಂಶೋಧನೆಗಳ ಫಲ ಜಗತ್ತಿನಾದ್ಯಂತ ಉತ್ತಮ ಆರೋಗ್ಯ ನೀತಿ ರಚಿಸುವಲ್ಲಿ ಸಹಾಯಕವಾಗಿ ಸಾವಿರಾರು ಜೀವಗಳ ರಕ್ಷಣೆಯಾಗಿದೆ. ಕೃಷಿ ತಂತ್ರಜ್ಞಾನ ಮತ್ತು ಆಧುನಿಕ ಕೃಷಿ ವಿಧಾನಗಳಲ್ಲಿ ರೈತರ ಮಕ್ಕಳಿಗೆ ತರಬೇತಿ ನೀಡಲು ಡಾಕ್ಟರ್ ಕೋರೆ 1999ರಲ್ಲಿ ICAR KLE ಕೃಷಿ ವಿಜ್ಞಾನ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸಿದರು. ಈ ಕೇಂದ್ರವು ಫೀಲ್ಡ್ ಟ್ರಯಲ್ಸ್ ನಡೆಸುತ್ತದೆ, ಡಿಜಿಟಲ್ ಮಾಧ್ಯಮದ ಮೂಲಕ ಸಲಹೆಗಳನ್ನು ನೀಡುತ್ತದೆ, ಹೈನುಗಾರಿಕೆ, ಜೇನು ಸಾಕಣೆ, ಎರೆಹುಳು ಗೊಬ್ಬರ ತಯಾರಿಕೆ ಹೀಗೆ ಹಲವಾರು ವಿಭಾಗಗಳಲ್ಲಿ ತರಬೇತಿ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪನ್ನಗಳ ಸುಗಮ ಮಾರಾಟಕ್ಕೂ ಸಹ ಸಹಾಯ ಮಾಡುತ್ತದೆ. ಭಾರತ ಸರ್ಕಾರ ನೀಡಿದ ಅನುದಾನಕ್ಕೆ 2 ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಸೇರಿಸಿ ಏಕಕಾಲಕ್ಕೆ 100ಕ್ಕೂ ಹೆಚ್ಚು ರೈತರಿಗೆ ವಸತಿ ಕಲ್ಪಿಸುವ ರೈತರ ವಸತಿ ನಿಲಯವನ್ನ KVK ಆವರಣದಲ್ಲಿ ನಿರ್ಮಿಸಲಾಗಿದೆ. ಈ ಕೇಂದ್ರದಿಂದ 10,000ಕ್ಕೂ ಹೆಚ್ಚು ರೈತರು ಮಣ್ಣು ಮತ್ತು ನೀರು ಪರೀಕ್ಷಾ ಸೇವೆಗಳ ಲಾಭವನ್ನು ಪಡೆಯುತ್ತಾರೆ. ರೈತರಿಗೆ ಬೀಜ, ರಸಗೊಬ್ಬರ, ಸಸಿಗಳು, ಎಲೆ ಸಿಂಪಡಣೆ ಇತ್ಯಾದಿಗಳಿಗೆ ಚಿದಾನಂದ ಬಸವಪ್ರಭು ಕೋರೆ ಸಕ್ಕರೆ ಕಾರ್ಖಾನೆಯ ಕಿಸಾನ್ ಬಜಾರ್ನಿಂದ ಸಾಲ ಸೌಲಭ್ಯವನ್ನ ಒದಗಿಸಲಾಗುತ್ತದೆ. ಡಾಕ್ಟರ್ ಪ್ರಭಾಕರ ಕೋರೆ ಅವರ 25 ವರ್ಷಗಳ ಅವಿರತ ಸತತ ಪ್ರಯತ್ನದಿಂದ ಕರ್ನಾಟಕ ಸರ್ಕಾರದ ಯೋಜನೆಯಡಿಯಲ್ಲಿ 37 ಕೋಟಿ ರೂಪಾಯಿ ಮೊತ್ತದ ನಮ್ಮೂರ ಬಾಂದಾರ ತಲೆ ಎತ್ತಿದೆ. ಇದರಿಂದ ಸುತ್ತಮುತ್ತಲಿನ ದಿಗ್ಗೇವಾಡಿ, ಭಾವನಸವದತ್ತಿ, ನಸಲಾಪುರ, ಮಾಂಜರಿ, ಅಂಕಲಿ, ಕಲ್ಲೋಳಿ ಮತ್ತಿತರ ಸುತ್ತಮುತ್ತಲಿನ ಹಳ್ಳಿಗಳ 50,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗುತ್ತದೆ. 2017ರಲ್ಲಿ ಬರಗಾಲದಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿ ಎಳಿ, ಮುನವಳ್ಳಿ, ಹುಕ್ಕೇರಿ ಹಾಗೂ ಸಮೀಪದ ಇನ್ನಿತರ ಗ್ರಾಮಗಳ ಪ್ರಗತಿಪರ ರೈತರು ಒಟ್ಟುಗೂಡಿ ಇಸ್ರೇಲ್ ದೇಶದ ಮಾದರಿ ಬೃಹತ್ ಹನಿ ನೀರಾವರಿ ಮತ್ತು ಉನ್ನತ ತಂತ್ರಜ್ಞಾನದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ತಯಾರಿ ಮಾಡಿಕೊಂಡರು. ಆದರೆ ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ಯೋಜನೆಗೆ ಸಾಲ ನೀಡಲು ನಿರಾಕರಿಸಿದವು. ಹೀಗಾಗಿ ಈ ರೈತರು ಡಾಕ್ಟರ್ ಕೋರೆ ಅವರನ್ನ ಸಂಪರ್ಕಿಸಿದರು. ಆಗ ಕೋರೆ ಅವರು ತಮ್ಮ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ ಕಾರ್ಪೊರೇಟ್ ಗ್ಯಾರಂಟಿ ಮೂಲಕ ರೈತರಿಗೆ ಸಾಲ ಸಿಗುವಂತೆ ಮಾಡಿದರು. ಈ ಯೋಜನೆ 2022ರಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡು ರೈತರಿಗೆ ಪ್ರಯೋಜನವಾಯಿತು. ಅಂತೆಯೇ ಡಾಕ್ಟರ್ ಪ್ರಭಾಕರ ಕೋರೆ ಅವರು ರಾಣಿ ಚೆನ್ನಮ್ಮ ಮಹಿಳಾ ಸಹಕಾರಿ ಬ್ಯಾಂಕ್ನ ಸ್ಥಾಪನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅತಿ ವೇಗವಾಗಿ ಬೆಳೆಯುತ್ತಿರುವ ಈ ಸಹಕಾರಿ ಬ್ಯಾಂಕ್ ಮಹಿಳಾ ಉದ್ಯಮಿಗಳಿಗೆ ಹಣಕಾಸು ಒದಗಿಸುವಲ್ಲಿ ವಿಶೇಷ ಒತ್ತು ನೀಡುತ್ತಿದೆ. ಡಾಕ್ಟರ್ ಪ್ರಭಾಕರ ಕೋರೆ ಅವರು KLE ಸ್ವಶಕ್ತಿ ಮಹಿಳಾ ಸಬಲೀಕರಣದ ಘಟಕದ ಪೋಷಕರು ಹಾಗೂ ಮಾರ್ಗದರ್ಶಕರು. ಈ ಘಟಕವು
ಕೇಲಿ ಸಂಸ್ಥೆಯ ಒಳಗೆ ಮತ್ತು ಹೊರಗೆ ಮಹಿಳೆಯರ ಸಬಲೀಕರಣಕ್ಕೆ ಬೆಂಬಲವಾಗಿದೆ. ಆರ್ಥಿಕವಾಗಿ ಹಿಂದುಳಿದಿರುವ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಡಾಕ್ಟರ್ ಕೋರೆಯವರು ಸಿ ಮತ್ತು ಡಿ ವರ್ಗದ ಉದ್ಯೋಗಿಗಳ ತಲಾ 1 ಹೆಣ್ಣು ಮಗುವಿಗೆ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಿದ್ದಾರೆ. ಕರ್ನಾಟಕ ಗ್ರಾಮೀಣ ಪ್ರದೇಶದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲು ಅನುವಾಗುವಂತೆ ಬೆಳಗಾವಿಯಲ್ಲಿ ಹಾಸ್ಟೆಲ್ ಸ್ಥಾಪನೆ ಮಾಡಿ ವಿದ್ಯಾರ್ಥಿನಿಯರಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಕೆಎಲ್ಇ ಸಂಸ್ಥೆ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ವಿಶ್ವ ದರ್ಜೆಯ ಕ್ರೀಡಾ ಸೌಲಭ್ಯ ಸ್ಥಾಪಿಸಿದೆ. ಕ್ರೀಡಾಪಟುಗಳಿಗೆ ಉಚಿತ ಶಿಕ್ಷಣ, ತರಬೇತಿ, ಪೌಷ್ಟಿಕ ಆಹಾರ ಒದಗಿಸಲಾಗುತ್ತದೆ. ಭಾರತ ಸರ್ಕಾರದ ಉಪಕ್ರಮಗಳ ಅಡಿಯಲ್ಲಿ ಖೇಲೋ ಇಂಡಿಯಾ ಸೆಂಟರ್ ಕೆಹರ್ನಲ್ಲಿ ಆರಂಭಿಸಲಾಗಿದೆ. ಇಲ್ಲಿ ಅಥ್ಲೆಟಿಕ್ಸ್, ಈಜು ಮತ್ತು ಜೂಡೋದಲ್ಲಿ ತರಬೇತಿ ನೀಡಲಾಗುತ್ತದೆ. ಕ್ರಿಕೆಟ್ ದಂತಕತೆ ಅನಿಲ್ ಕುಂಬ್ಳೆ ಅವರ 10 ವೀಕ್ ಸಹಯೋಗದೊಂದಿಗೆ ಮಕ್ಕಳಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಸಲು ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಮಕ್ಕಳನ್ನು ಕ್ರೀಡಾಪಟುಗಳನ್ನಾಗಿ ತರಬೇತಿಗೊಳಿಸಲು ನಿಯೋಜಿಸಲಾಗಿದೆ. ಇದರಿಂದಾಗಿ ಒಲಿಂಪಿಕ್ಸ್, ವಿಶ್ವ ಚಾಂಪಿಯನ್ಶಿಪ್, ಮಿನಿ ವಿಶ್ವ ಫುಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ಬಹುಮಾನಗಳನ್ನು ಗೆದ್ದು ಯುವಕರು ಕ್ರೀಡೆಯಲ್ಲಿ ಉತ್ಕೃಷ್ಟರಾಗಿ ಹೊರಹೊಮ್ಮಲು ಕಾರಣರಾಗಿದ್ದಾರೆ. ಡಾಕ್ಟರ್ ಪ್ರಭಾಕರ ಕೋರೆ ಅವರು ಕಲೆ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕರು. ಸಂಗೀತ, ಸಾಹಿತ್ಯ, ರಂಗಭೂಮಿ ಮತ್ತಿತರ ಲಲಿತ ಕಲೆಗಳ ಬೆಳವಣಿಗೆಗೆ ವೇದಿಕೆಯನ್ನು ಒದಗಿಸುವ ಮೂಲಕ ಕಲಾವಿದರನ್ನು ಪೋಷಿಸುತ್ತಾರೆ. ನಮ್ಮ ಡಾಕ್ಟರ್ ಪ್ರಭಾಕರ ಕೋರೆ ಅವರು ಸ್ಥಾಪಿಸಿದ ಕೆಎಲ್ಇ ಸಂಗೀತ ಶಾಲೆ ಪದ್ಮವಿಭೂಷಣ ಶ್ರೀಮತಿ ಗಂಗೂಬಾಯಿ ಹಾನಗಲ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಜೊತೆಗೆ ಹುಬ್ಬಳ್ಳಿಯ ಕೆಎಲ್ಇ ಧ್ವನಿ ಮತ್ತು ಬೆಳಗಾವಿಯ ವೇಣುಧ್ವನಿ ಇವೆರಡೂ ಸಮುದಾಯ ರೇಡಿಯೋ ಕೇಂದ್ರಗಳು ಉತ್ತರ ಕರ್ನಾಟಕದ ಉದಯೋನ್ಮುಖ ಕಲಾವಿದರ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯಾಗಿವೆ. ಡಾಕ್ಟರ್ ಕೋರೆಯವರು ಕೆಎಲ್ಇ ಪ್ರಸಾರಾಂಗ ಎಂಬ ಪ್ರಕಾಶನ ವಿಭಾಗವನ್ನು ಸ್ಥಾಪಿಸಿ ಕೆಎಲ್ಇ ಸಂಸ್ಥೆಯ ಇತಿಹಾಸ, ಪಯಣ ಹಾಗೂ ಪ್ರಸ್ತುತ ವಿದ್ಯಮಾನಗಳನ್ನು ಪರಿಣಾಮಕಾರಿಯಾಗಿ ದಾಖಲಿಸುವ ಕಾರ್ಯನಿರ್ವಹಿಸಲು ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಪ್ರಭಾಕರ ಕೋರೆ ಹಲವಾರು ಕವಿಗಳು, ಲೇಖಕರು ಮತ್ತು ರಂಗಭೂಮಿ ಕಲಾವಿದರನ್ನ ಆದರಿಸಿ, ಗೌರವಿಸಿ, ಅಭಿನಂದಿಸಿದ್ದಾರೆ. ಡಾಕ್ಟರ್ ಚನ್ನವೀರ ಕಣವಿ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ, ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ, ಡಾಕ್ಟರ್ ಏಣಗಿ ಬಾಳಪ್ಪ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಟರಾದ ಸುನೀಲ್ ದತ್, ನಾಸಿರುದ್ದೀನ್ ಶಾ, ಅನುಪಮ್ ಖೇರ್, ಬೊಮನ್ ಇರಾನಿ, ಶಬಾನಾ ಆಜ್ಮಿ ಇವರ ನಾಟಕಗಳನ್ನು ಆಯೋಜಿಸಿ ಸನ್ಮಾನಿಸಿದ್ದಾರೆ. ಚಲನಚಿತ್ರಗಳ ಬಗ್ಗೆ ಬಾಲ್ಯದಿಂದಲೂ ಇದ್ದಂತಹ ಆಕರ್ಷಣೆಯಿಂದಾಗಿ ಡಾಕ್ಟರ್ ಕೋರೆ ಅವರು ಅಂಕಲಿಯಲ್ಲಿ ಮಯೂರ ಚಿತ್ರಮಂದಿರವನ್ನ ನಿರ್ಮಿಸಿದ್ದಾರೆ. ಕನ್ನಡದ ಹೆಸರಾಂತ ನಟರಾದ ಜಯಪ್ರದ, ರಾಘವೇಂದ್ರ ರಾಜ್ಕುಮಾರ್, ವಿಷ್ಣುವರ್ಧನ್, ಭಾರತಿ, ಜಯಮಾಲಾ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್, ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್, ಮಾಧುರಿ ದೀಕ್ಷಿತ್, ಐಶ್ವರ್ಯ ರೈ ಬಚ್ಚನ್, ಕರೀನಾ ಕಪೂರ್, ಸುಪ್ರಸಿದ್ಧ ಸಂಗೀತಗಾರರಾದ ಶಂಕರ್ ಮಹಾದೇವನ್, ವಿಜಯ್ ಪ್ರಕಾಶ್ ಹೀಗೆ ಹಲವಾರು ಕಲಾವಿದರ ಜೊತೆ ಭೇಟಿಯಲ್ಲಿ ಸಂವಾದ ನಡೆಸಿದ್ದಾರೆ. ನಮ್ಮ ಮಾತೃಭಾಷೆ ಕನ್ನಡ, ನಮ್ಮ ಕಲೆ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಡಾಕ್ಟರ್ ಕೋರೆ ಅವರ ಜೀವನ ಮತ್ತು ಚಿಂತನೆಗಳಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿವೆ. ರಾಜ್ಯದ ಗಡಿಭಾಗದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ಡಾಕ್ಟರ್ ಕೋರೆಯವರು ಮುಂಚೂಣಿಯಲ್ಲಿದ್ದಾರೆ. ನಿಪ್ಪಾಣಿ, ಅಂಕಲಿ, ಅಥಣಿ, ಯಡ್ರಾವ, ಕೆರೂರಿನಲ್ಲಿ ಹಲವಾರು ಕನ್ನಡ ಮಾಧ್ಯಮ ಶಾಲೆಗಳನ್ನು ಸ್ಥಾಪಿಸಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 2011ರಲ್ಲಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಆಯೋಜಿಸಲು ಡಾಕ್ಟರ್ ಕೋರೆ ಪ್ರೇರಕ ಶಕ್ತಿಯಾಗಿದ್ದರು. ರಾಜ್ಯ, ದೇಶ, ವಿದೇಶಗಳಿಂದ ಲಕ್ಷಾಂತರ ಜನ ಆಗಮಿಸಿದ್ದರು. ಪ್ರಮುಖ ರಾಜಕೀಯ ವ್ಯಕ್ತಿಗಳು, ಕೈಗಾರಿಕೋದ್ಯಮಿಗಳು, ಸಾಹಿತಿಗಳು, ಕಲಾವಿದರು
ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ, ಸಂಪ್ರದಾಯ, ಸಾಹಿತ್ಯ, ಜಾನಪದ ಕಲೆ ಮತ್ತು ಇತಿಹಾಸದ ವೈಭವವನ್ನು ಒಟ್ಟಾಗಿ ಆಚರಿಸಲು ಆಗಮಿಸಿದ್ದರು. ಬೆಳಗಾವಿಯಲ್ಲಿ ಕನ್ನಡ ಭವನ ರಂಗಮಂದಿರ ಸ್ಥಾಪಿಸಲು ಡಾಕ್ಟರ್ ಕೋರೆ ಪ್ರಮುಖ ಪಾತ್ರ ವಹಿಸಿದ್ದರು. ಕನ್ನಡ ಭಾಷೆಯ ಪೋಷಣೆಗಾಗಿ ಅವರ ಅಮೋಘ ಸೇವೆಯನ್ನು ಗುರುತಿಸಿ ಅವರಿಗೆ ಕೆಂಗಲ್ ಹನುಮಂತಯ್ಯ ದತ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಡಾಕ್ಟರ್ ಕೋರೆ ಅವರು ತಮ್ಮನ್ನು ತಾವು ಜನಸಾಮಾನ್ಯರ ಜೊತೆಯೇ ಗುರುತಿಸಿಕೊಂಡಿದ್ದಾರೆ. ಶ್ರೀಸಾಮಾನ್ಯರ ಹಿತಾಸಕ್ತಿ ಕಾಪಾಡುವುದೇ ಇವರ ಮೊದಲ ಆದ್ಯತೆ. ಕೋರೆಯವರು ಮಹಾರಾಷ್ಟ್ರ ಮತ್ತು ಗಡಿ ಪ್ರದೇಶಗಳಲ್ಲಿ ಸಹಕಾರ ಚಳುವಳಿಗೆ ಅಪ್ರತಿಮ ಕೊಡುಗೆ ನೀಡಿದ್ದಾರೆ. ಇದರ ಮೂಲಕ ಸಮಾಜ ಸುಧಾರಣೆಗೆ ಅವರ ನಿಸ್ವಾರ್ಥ ಸೇವೆ ಸಂದಿದೆ. ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಧುನೀಕರಣ ಮಾಡಿ ಇದರ ಪ್ರಯೋಜನ ಎಲ್ಲಾ ಸದಸ್ಯರಿಗೆ ಸಲ್ಲುವಂತೆ ಮಾಡುವ ಮೂಲಕ ಸಹಕಾರಿ ಚಳುವಳಿಗೆ ಜ್ವಲಂತ ಸಾಕ್ಷಿಯಾಗಿ ನಿಂತಿದ್ದಾರೆ. ಅಂಕಲಿ ರಾಯಭಾಗ ರಸ್ತೆಯಲ್ಲಿ ಅತ್ಯಾಧುನಿಕ ಶಿವಶಕ್ತಿ ಶುಗರ್ಸ್ ಎಂಬ ಸಕ್ಕರೆ ಕಾರ್ಖಾನೆಯನ್ನು ಸಹ ಸ್ಥಾಪಿಸಿದ್ದಾರೆ. ನವದೆಹಲಿಯಲ್ಲಿ ಅಖಿಲ ಭಾರತ ಸಕ್ಕರೆ ಕಾರ್ಖಾನೆಗಳ ನಿರ್ದೇಶಕರಾಗಿ ಅವರು ನೀಡಿದ ಕೊಡುಗೆ ಸಹಕಾರಿ ರಂಗದ ವ್ಯಾಪಾರ ವಹಿವಾಟಿನಲ್ಲಿ ಒಂದು ಮಾದರಿ ಬದಲಾವಣೆಯನ್ನು ತಂದಿತು. ಈ ಬದಲಾವಣೆ ಪ್ರಮುಖ ನಾಯಕರ ಮತ್ತು ಸಹಕಾರ ರಂಗದ ಫಲಾನುಭವಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಅಷ್ಟೇ ಅಲ್ಲ, ವಿಶ್ವಾಸ ನಂಬಿಕೆಗಳನ್ನೂ ಮೂಡಿಸಿತು. ಡಾಕ್ಟರ್ ಕೋರೆ ಈ ಸಹಕಾರ ಚಳುವಳಿಯನ್ನು ಕೇವಲ ಸಕ್ಕರೆ ಉದ್ಯಮಕ್ಕೆ ಮೀಸಲಿಡದೆ ಇತರೆ ರಂಗಗಳಿಗೂ ವಿಸ್ತರಿಸಿದ್ದಾರೆ. ಇವರು ಆರಂಭಿಸಿದ ಹಲವಾರು ಸಹಕಾರಿ ಬ್ಯಾಂಕುಗಳು ಇವರ ಮೇಲಿನ ನಂಬಿಕೆ ವಿಶ್ವಾಸದಿಂದಾಗಿ ಠೇವಣಿದಾರರನ್ನು, ಹೂಡಿಕೆದಾರರನ್ನು ಸೆಳೆಯುತ್ತಿವೆ. ರಾಜಕೀಯ ರಂಗವು ಎಂದಿಗೂ ಡಾಕ್ಟರ್ ಕೋರೆಯವರ ಮೊದಲ ಆದ್ಯತೆಯಾಗಿತ್ತು. ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗಲೇ ರಾಜಕೀಯದಲ್ಲಿ ತಮಗೆ ಒಲವು ಇರುವುದನ್ನು ಅರ್ಥ ಮಾಡಿಕೊಂಡಿದ್ದರು. ರಾಜಕೀಯವು ದೇಶದ ಭವಿಷ್ಯತ್ತನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ಅರಿತಿದ್ದರು. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪ ಅವರನ್ನು ತಮ್ಮ ರಾಜಕೀಯ ಗುರು ಎಂದು ಸ್ವೀಕರಿಸಿ ಅವರ ಮಾರ್ಗದರ್ಶನದಲ್ಲಿ ವೇಗವಾಗಿ ನಿರ್ದಿಷ್ಟ ಪಥದಲ್ಲಿ ದಾಪುಗಾಲು ಇಟ್ಟರು. ರಾಜ್ಯಸಭಾ ಸದಸ್ಯರಾಗಿ 3 ಅವಧಿಗೆ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಸಂಸದೀಯ ಸಮಿತಿಗಳ ಸದಸ್ಯರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಹಲವಾರು ಅಂತಾರಾಷ್ಟ್ರೀಯ ನಿಯೋಗಗಳ ಅಧಿಕೃತ ಸದಸ್ಯರಾಗಿ ಹೊಸ ಅನುಭವಗಳನ್ನ, ಹೊಸ ಸ್ಫೂರ್ತಿಯನ್ನ ಪಡೆದುಕೊಂಡಿದ್ದಾರೆ. 2001ರಿಂದ 2007ರ ಅವಧಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನ ನಂತರ ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿಯಾಗಿ ಮಾಡುವಲ್ಲಿ ಡಾಕ್ಟರ್ ಕೋರೆ ನಿರ್ಣಾಯಕ ಪಾತ್ರ ವಹಿಸಿದರು. ರಾಜ್ಯ ವಿಧಾನಸಭೆಯ ಚಳಿಗಾಲದ 2 ಅಧಿವೇಶನಗಳನ್ನು ಬೆಳಗಾವಿಯ ಕೆಎಲ್ಇ ಜೆಎನ್ ವೈದ್ಯಕೀಯ ಕಾಲೇಜು ಕ್ಯಾಂಪಸ್ನಲ್ಲಿ ನಡೆಸುವಲ್ಲಿ ಯಶಸ್ವಿಯಾದರು. ಅವರ ಅನನ್ಯ ಕೊಡುಗೆಯನ್ನು ಗಮನಿಸಿ ರಾಜ್ಯ ಸರ್ಕಾರ ಒಂದು ಅಧಿವೇಶನದ ಅಧ್ಯಕ್ಷತೆಯ ಸನ್ಮಾನ ನೀಡಿ ಗೌರವಿಸಿತು. ಈ ಅಧಿವೇಶನಗಳಿಂದಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಮೇಲೆ ವಿಶೇಷ ಪರಿಣಾಮ ಬೀರಿತು. ಹೀಗೆ ಆರಂಭ ಮಾಡಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುವಂತೆ ನಾಂದಿ ಹಾಡಿದರು. ಇದರಿಂದಾಗಿ ಅಂತಿಮವಾಗಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಸ್ಥಾಪನೆಯಾಯಿತು. ಪ್ರಭಾಕರ ಕೋರೆಯವರ ರಾಜಕೀಯ ಜೀವನ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಮಹತ್ವದ ಮೈಲುಗಲ್ಲುಗಳಿಂದ ಕೂಡಿದೆ. ಹಲವಾರು ಪ್ರಮುಖ ರಾಜಕೀಯ ನಾಯಕರ ಜೊತೆ ಅವರ ಒಡನಾಟ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳಾದ ಶ್ರೀ ಜ್ಞಾನಿ ಜೈಲ್ ಸಿಂಗ್, ಶ್ರೀ ಶಂಕರ್ ದಯಾಳ್ ಶರ್ಮಾ, ಶ್ರೀ ಮೊಹಮ್ಮದ್ ಹಮೀದ್ ಅನ್ಸಾರಿ, ಶ್ರೀ ಎಪಿಜೆ ಅಬ್ದುಲ್ ಕಲಾಂ, ಶ್ರೀ ಪ್ರಣಬ್ ಮುಖರ್ಜಿ, ಶ್ರೀ ಎಂ ವೆಂಕಯ್ಯ ನಾಯ್ಡು, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ರಾಜೀವ್ ಗಾಂಧಿ, ಶ್ರೀ ಪಿವಿ ನರಸಿಂಹರಾವ್, ಶ್ರೀ ಎಚ್.ಡಿ. ದೇವೇಗೌಡ, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಶ್ರೀ ಮನಮೋಹನ್ ಸಿಂಗ್, ಶ್ರೀ ನರೇಂದ್ರ ಮೋದಿ. ಗೌರವಾನ್ವಿತ ಸಚಿವರಾದ ಶ್ರೀ ಗುಲಾಂ ನಬಿ ಆಜಾದ್, ಶ್ರೀ ಅನಂತ್ ಕುಮಾರ್, ಶ್ರೀ ಮನೋಹರ್ ಪರಿಕರ್, ಶ್ರೀ ಅರುಣ್ ಜೇಟ್ಲಿ, ಶ್ರೀ ನಿತಿನ್ ಗಡ್ಕರಿ,
ಶ್ರೀ ರಾಜನಾಥ್ ಸಿಂಗ್, ಶ್ರೀಮತಿ ಮನೇಕಾ ಗಾಂಧಿ, ಡಾಕ್ಟರ್ ಹರ್ಷವರ್ಧನ್, ಶ್ರೀ ಅಮಿತ್ ಶಾ, ಶ್ರೀ ಪ್ರಹ್ಲಾದ್ ಜೋಶಿ, ಶ್ರೀ ಧರ್ಮೇಂದ್ರ ಪ್ರಧಾನ್, ಶ್ರೀ ಅನುರಾಗ್ ಠಾಕೂರ್, ಶ್ರೀ ರಾಜವರ್ಧನ್ ಸಿಂಗ್ ರಾಥೋಡ್, ಶ್ರೀ ಶರದ್ ಪವಾರ್, ಶ್ರೀಮತಿ ಸೋನಿಯಾ ಗಾಂಧಿ. ವಿವಿಧ ರಾಜ್ಯಗಳ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀಮತಿ ವಿ.ಎಸ್. ರಮಾದೇವಿ, ಶ್ರೀ ಟಿ.ಎನ್. ಚತುರ್ವೇದಿ, ಶ್ರೀ ಹಂಸರಾಜ್ ಭಾರದ್ವಾಜ್, ಶ್ರೀ ಡಿ.ವೈ. ಪಾಟೀಲ್, ಶ್ರೀಮತಿ ಮೃದುಲಾ ಸಿನ್ಹಾ. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ರಾಮಕೃಷ್ಣ ಹೆಗ್ಗಡೆ ಮತ್ತು ಶ್ರೀ ಎಸ್.ಆರ್. ಬೊಮ್ಮಾಯಿ, ಶ್ರೀ ವೀರೇಂದ್ರ ಪಾಟೀಲ್, ಶ್ರೀ ಎಸ್. ಬಂಗಾರಪ್ಪ, ಶ್ರೀ ಜೆ.ಎಚ್. ಪಟೇಲ್, ಶ್ರೀ ಎಸ್.ಎಂ. ಕೃಷ್ಣ, ಶ್ರೀ ಧರಮ್ ಸಿಂಗ್, ಶ್ರೀ ಎಚ್.ಡಿ. ಕುಮಾರಸ್ವಾಮಿ, ಶ್ರೀ ಬಿ.ಎಸ್. ಯಡಿಯೂರಪ್ಪ, ಶ್ರೀ ಡಿ.ವಿ. ಸದಾನಂದಗೌಡ, ಶ್ರೀ ಜಗದೀಶ್ ಶೆಟ್ಟರ್, ಶ್ರೀ ಬಸವರಾಜ ಬೊಮ್ಮಾಯಿ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಶ್ರೀ ವೈ.ಎಸ್. ರಾಜಶೇಖರ ರೆಡ್ಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಶ್ರೀ ದೇವೇಂದ್ರ ಫಡ್ನವೀಸ್. ಡಾಕ್ಟರ್ ಪ್ರಭಾಕರ ಕೋರೆ ಅವರು ಅಮೆರಿಕದ ಅಧ್ಯಕ್ಷ ಶ್ರೀ ಡೊನಾಲ್ಡ್ ಟ್ರಂಪ್ ಅವರನ್ನೂ ಸಹ ಭೇಟಿ ಮಾಡುವ ಗೌರವವನ್ನು ಪಡೆದುಕೊಂಡರು. ಅಮೆರಿಕದ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಶ್ರೀಮತಿ ಕ್ಯಾಥಲಿನ್ ಸೆಬೇಲಿಯಸ್ ಅವರನ್ನು ಸಹ ಭೇಟಿ ಮಾಡುವ ಗೌರವ ಪಡೆದುಕೊಂಡರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಶ್ರೀ ಬಿಪಿನ್ ರಾವತ್, ಪ್ರಮುಖ ಕೈಗಾರಿಕೋದ್ಯಮಿಗಳಾದ ಶ್ರೀ ರತನ್ ಟಾಟಾ, ಶ್ರೀ ಎನ್.ಆರ್. ನಾರಾಯಣಮೂರ್ತಿ, ಶ್ರೀಮತಿ ಸುಧಾಮೂರ್ತಿ, ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಜೈನ ಮುನಿ ಶ್ರೀ ತರುಣ್ ಸಾಗರ್ಜಿ ಮಹಾರಾಜ್, ಶ್ರೀ ಬಾಬಾ ರಾಮದೇವ್, ಸದ್ಗುರು ಶ್ರೀ ಜಗ್ಗಿ ವಾಸುದೇವ್, ಶ್ರೀ ಡಿ. ವೀರೇಂದ್ರ ಹೆಗ್ಗಡೆ, ಸದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ, ಸುಪ್ರಸಿದ್ಧ ಇಸ್ರೋ ವಿಜ್ಞಾನಿ ಎ.ಎಸ್. ಕಿರಣ್ ಕುಮಾರ್ ಹಾಗೂ ಭಾರತ ರತ್ನ ಡಾಕ್ಟರ್ ಸಿ.ಎನ್.ಆರ್. ರಾವ್. ಪ್ರಭಾಕರ ಕೋರೆಯವರಿಗೆ ಹಳ್ಳಿಯ ಜನ ಮತ್ತು ಅವರ ಸಮಸ್ಯೆಗಳ ಮೇಲೆಯೇ ಹೆಚ್ಚು ಗಮನ. ತಮ್ಮ ಬಾಲ್ಯವನ್ನು ಹಳ್ಳಿಯಲ್ಲಿ ಕಳೆದಿರುವುದರಿಂದ ಗ್ರಾಮೀಣ ಜೀವನದ ಬಗ್ಗೆ ಅವರಿಗೆ ಹೆಚ್ಚು ಆಕರ್ಷಣೆ. ಹಳ್ಳಿಯೇ ಅವರ ಅವಿಭಾಜ್ಯ ಅಂಗ. ಕೆಎಲ್ಇ ಸಂಸ್ಥೆಯ 50%ಕ್ಕೂ ಹೆಚ್ಚು ವಿದ್ಯಾಲಯಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವುದು ಇದಕ್ಕೆ ಸಾಕ್ಷಿ. ಗ್ರಾಮೀಣ ಭಾಗದ ಈ ವಿದ್ಯಾಸಂಸ್ಥೆಗಳಿಂದ ಹೆಚ್ಚಿನ ಆರ್ಥಿಕ ನೆರವು ಬರದೇ ಇದ್ದರೂ ಅವುಗಳನ್ನು ಹಾಗೆಯೇ ನಡೆಸುತ್ತಾ ಗ್ರಾಮೀಣ ಜನತೆ ಜಗತ್ತಿನ ಉತ್ಕೃಷ್ಟ ಶಿಕ್ಷಣದಿಂದ ವಂಚಿತರಾಗದಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಭಾಕರ ಕೋರೆ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಳಿಗೆ ಅಸಂಖ್ಯ ಪ್ರಶಸ್ತಿ, ಪುರಸ್ಕಾರ, ಗೌರವ, ಮನ್ನಣೆಗಳು ಲಭಿಸಿವೆ. 2008ರಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವು ಮೊದಲ ಡಾಕ್ಟರೇಟ್ ನೀಡಿ ಗೌರವಿಸಿತು. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು 2013ರಲ್ಲಿ ಅವರಿಗೆ 2ನೇ ಗೌರವ ಡಾಕ್ಟರೇಟ್ ನೀಡಿ ಪುರಸ್ಕರಿಸಿತು. ಡಾಕ್ಟರ್ ಪ್ರಭಾಕರ ಕೋರೆ ಅವರು ಒಂದು ವಿನೂತನ USMKLE ಎಂಬ ಅಂತಾರಾಷ್ಟ್ರೀಯ ವೈದ್ಯಕೀಯ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಇದು ಬೆಳಗಾವಿಯ ಕೆಎಲ್ಇ ಕ್ಯಾಂಪಸ್ನಲ್ಲಿ ಮಲೇಷ್ಯಾದ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣಕ್ಕಾಗಿ ಮೀಸಲಿರುವ ಮಹಾವಿದ್ಯಾಲಯ. 2018ರಲ್ಲಿ ಇವರ ಗಮನಾರ್ಹ ಶೈಕ್ಷಣಿಕ ಕೊಡುಗೆಯನ್ನು ಗುರುತಿಸಿ ಮಲೇಷ್ಯಾದ ಯೂನಿವರ್ಸಿಟಿ ಸೈನ್ಸ್ ಪ್ರಭಾಕರ ಕೋರೆಯವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿತು. ಇದರಿಂದಾಗಿ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ನಂತರ ಈ ಪ್ರಶಸ್ತಿಯನ್ನು ಪಡೆದ 2ನೇ ಭಾರತೀಯ ಎಂಬ ಅಪರೂಪದ ಹೆಗ್ಗಳಿಕೆಗೆ ಡಾಕ್ಟರ್ ಪ್ರಭಾಕರ ಕೋರೆ ಪಾತ್ರರಾಗಿದ್ದಾರೆ. ಅಮೆರಿಕದ ಫಿಲಡೆಲ್ಫಿಯಾದಲ್ಲಿರುವ ಥಾಮಸ್ ಜೆಫರ್ಸನ್ ವಿಶ್ವವಿದ್ಯಾನಿಲಯ ಅತ್ಯಂತ ಹಳೆಯ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ ತಾಯಿ ಮತ್ತು ನವಜಾತ ಮಕ್ಕಳ ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಜಾಗತಿಕ ಸಂಶೋಧನೆಗೆ ಗಮನಾರ್ಹ ಕೊಡುಗೆ ನೀಡಿದೆ. 2018ರಲ್ಲಿ TJU ವಿಶ್ವವಿದ್ಯಾಲಯ ಡಾಕ್ಟರ್ ಪ್ರಭಾಕರ ಕೋರೆ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಡಾಕ್ಟರ್ ಕೋರೆಯವರು ಈ ಗೌರವಕ್ಕೆ ಪಾತ್ರರಾದ ಮೊದಲ ಭಾರತೀಯರಾಗಿದ್ದಾರೆ. ಇದು
ಥಾಮಸ್ ಜೆಫರ್ಸನ್ ವಿಶ್ವವಿದ್ಯಾಲಯದಲ್ಲಿ ಭಾರತ ಕೇಂದ್ರವನ್ನು ಸ್ಥಾಪಿಸಲು ಸಹ ಕಾರಣವಾಗಿದೆ. ವಿವಿಧ ರಂಗಗಳ ಹಲವಾರು ಪ್ರಶಸ್ತಿ ಗೌರವಗಳು ಡಾಕ್ಟರ್ ಕೋರೆಯವರನ್ನು ಅರಸಿ ಬಂದಿವೆ. ಅವರ ಸೇವೆ ಮತ್ತು ಸಾಧನೆಯು ನಿರಂತರವಾಗಿ ನಡೆಯುತ್ತಿರುವುದರಿಂದ ಇನ್ನಷ್ಟು ಪ್ರಶಸ್ತಿಗಳು ಅವರ ಮಡಿಲಿಗೆ ಬರುತ್ತಲೇ ಇವೆ. ಆದರೆ ಈ ರೀತಿ ಬೃಹತ್ ಕನಸುಗಳನ್ನು ಕಂಡು ಅವುಗಳನ್ನು ಸಾಕಾರಗೊಳಿಸುವುದು ದಂತಕಥೆಯಾದ ಪ್ರಭಾಕರ ಕೋರೆಯವರಿಂದ ಮಾತ್ರ ಸಾಧ್ಯ. So young man, what did you learn from this book? Sir, if we really want to see a bright tomorrow, we must constantly pursue our dreams with determination. But remember 3 things: never stop dreaming big, never stop learning, and most important, never stop moving ahead. Yes, sir. Good. ತಮ್ಮ 75ರ ಹರೆಯದಲ್ಲೂ ದಣಿವರೆಯದ ಡಾಕ್ಟರ್ ಪ್ರಭಾಕರ ಕೋರೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಹೊಸ ನಾಳೆಯನ್ನು ತೆರೆದಿಡುವ ಆಶಾವಾದವನ್ನು ಹೊಂದಿದ್ದಾರೆ. ನಮ್ಮೆಲ್ಲರ ಹೆಮ್ಮೆಯ ನೆಚ್ಚಿನ ನಾಯಕರಾದ ಭಾರತದ ಅನರ್ಘ್ಯ ರತ್ನವಾದ ಡಾಕ್ಟರ್ ಪ್ರಭಾಕರ ಕೋರೆ ಅವರ ಅಮೃತ ಮಹೋತ್ಸವವನ್ನು ಆಚರಿಸಲು ಬಹಳ ಸಂತೋಷವೆನಿಸುತ್ತದೆ. ದ ಮ್ಯಾನ್ ಹೂ ಸಾ ಟುಮಾರೋ, ಡಾಕ್ಟರ್ ಪ್ರಭಾಕರ ಕೋರೆ 75 ವರ್ಷಗಳ ಸಂಭ್ರಮಾಚರಣೆ.